ತಹಶೀಲ್ದಾರ ಕಚೇರಿಯಲ್ಲಿ ಉಪತಹಶೀಲ್ದಾರ ಹಾಗೂ ಅವನ ಸಹಚರರಿಂದ ಯುವಕನ ಮೇಲೆ ಹಲ್ಲೆ ಖಂಡನೀಯ. ಉಪತಹಶೀಲ್ದಾರನನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸುವಂತೆ ಆಗ್ರಹ. ನಗರದ ತಹಶೀಲ್ದಾರ ಕಚೇರಿಯಲ್ಲಿ ಉಪತಹಶೀಲ್ದಾರ್ ಹಾಗೂ ಅವನ ಸಹಚರರು ಯುವಕನ ಮೇಲೆ ಹಲಗಲೆ ನಡೆಸಿರುವುದು ತಲೆ ತಗ್ಗಿಸುವ ಕೆಲಸವಾಗಿದ್ದು, ಕೂಡಲೇ ಉಪತಹಶೀಲ್ದಾರನನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಶಾಸಕ ಸಿಸಿ ಪಾಟೀಲ ಆಗ್ರಹಿಸಿದರು. ನಗರದಲ್ಲಿ ರವಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಳೆದ 1 ವರ್ಷದಿಂದ ಇತ್ತೀಚೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಉಪತಹಶೀಲ್ದಾರರ ಹಾಗೂ ಕಾಂಗ್ರೆಸ್ನ ಕೆಲ ಪ್ರಭಾವಿ ಮುಖಂಡರು ತಹಶೀಲ್ದಾರ ಕಚೇರಿಯಲ್ಲಿ ಯುವಕನ ಮೇಲೆ ಹಲ್ಲೆ ನಡೆಸಿರುವುದು ಖಂಡನೀಯ ಎಂದರು. ಕಾನೂನು ಸಚಿವ ತವರಲ್ಲೇ ಇಂತಹ ಘಟನೆ ನಡೆದಿರುವುದು ರಾಜ್ಯ ಸೇರಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದು ಸಾಕ್ಷೀಕರಿಸುವಂತಿದ್ದು, ಯುವಕನ ಮೇಲೆ ಹಲ್ಲೆ ನಡೆಸಿದ ಉಪತಹಶೀಲ್ದಾರನನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶಿರಹಟ್ಟಿ ಶಾಸಕ ಡಾ. ಚಂದ್ರು ಲಮಾಣಿ, ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ, ಗದಗು ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಸಿದ್ದಣ್ಣ ಪಲ್ಲೇದ್, ಮುಖಂಡರಾದ ಎಂ.ಎಸ್. ಕರಿಗೌಡ್ರ, ಎಂ.ಎ. ಹಿರೇಮಠ ಸೇರಿ ಅನೇಕರು ಇದ್ದರು. ಮುಖ್ಯವಾಗಿ 2 ವಿಷಯಗಳ ಬಗ್ಗೆ ಇವತ್ತಿನ ಈ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಒಂದನೇದ್ದು, ರಾಜ್ಯದಲ್ಲಿ ಕಳೆದ 1 ವರ್ಷದಿಂದ ಈಚೆಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ರಾಜ್ಯದ ಜನತೆಯಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡ್ತಿತ್ತು. ಹಲವಾರು ಘಟನೆಗಳು ನಡೆದರೂ ಕೂಡ ಯಾರದೇ ಮೇಲೆ ನಿರ್ದಿಷ್ಟವಾದಂಥ ಕ್ರಮ ಆಗ್ತಿದ್ದಿಲ್ಲ. ಗೃಹ ಸಚಿವರು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಕೂಡ ಈ ಇಲಾಖೆಯನ್ನು ನಿಭಾಯಿಸುವಲ್ಲಿ ಅವರು ಅಸಮರ್ಥರಾಗಿದ್ದಾರೆ ಅನ್ನುವಂಥ ಮಾತನ್ನು ಅತ್ಯಂತ ಕಟುವಾದ ಶಬ್ದಗಳಿಂದ ನಾನು ಹೇಳಿಕ್ಕೆ ಬಯಸ್ತೇನೆ. ವೈಯಕ್ತಿಕವಾಗಿ ಅವ್ರ ಬಗ್ಗೆ ನಮಗೆ ಗೌರವ ಐತಿ, ಆದರೆ ಇಲಾಖೆಯನ್ನು ನಿರ್ವಹಿಸುವಲ್ಲಿ ವಿಫಲರಾಗ್ಯಾರ. ನಿನ್ನೆ ನಡೆದಂಥ ಗದಗದಲ್ಲಿ ಘಟನೆಗೆ ಆ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನು ಪ್ರಶ್ನಾರ್ಥಕ ಚಿಹ್ನೆ ಮೂಡ್ತಿತ್ತು, ಅದು ಇವತ್ತು ನಮ್ಮ ಗದಗಿಗೆ ಬಂದ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ. ಒಬ್ಬ ಉಪತಹಶೀಲ್ದಾರ್ ಮತ್ತು ಕಾಂಗ್ರೆಸ್ಸಿನ ಕೆಲವು ಪ್ರಭಾವಿ ಮುಖಂಡರು ಉಪತಹಶೀಲ್ದಾರ್ ಕಚೇರಿಯಲ್ಲಿ ಒಬ್ಬರು ಕರೆದು ಹೊಡಿತಾರೆ ಅಂತಂದ್ರೆ ಎಲ್ಲಿದ್ದೇವೆ ನಾವು? ಯಾವ ಶತಮಾನದಲ್ಲಿದ್ದೇವೆ? ಕಾನೂನು ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲಿ ಅವರ ಊರಲ್ಲೇ ಹಿಂಗಾಕೈತಂದ್ರೆ ಉಳಿದ ಕಡೆ ಹಣೆ ಬರ ಏನು? ಇದಕ್ಕೆ ಜಿಲ್ಲಾ ಆಡಳಿತ ಮತ್ತು ಸಚಿವರು ಉತ್ತರ ಕೊಡಬೇಕಾಕೈತಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಈಗ ತಾನೇ ನಾನು ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡೆ, ಆ ಉಪತಹಶೀಲ್ದಾರರನ್ನು ಸಸ್ಪೆಂಡ್ ಮಾಡಾಕತ್ತಾರಂತ. ನಾನು ಸನ್ಮಾನ್ಯ ಕಾನೂನು ಸಚಿವರಲ್ಲಿ ಮನವಿಯನ್ನು ಮಾಡ್ತೇನೆ. ಜೊತೆಗೆ ಅತ್ಯಂತ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ ಸದನದೊಳಗೆ ಸನ್ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು. ಸಸ್ಪೆನ್ಷನ್ ಈಸ್ ನಾಟ್ ಎನಫ್, ಸಸ್ಪೆನ್ಷನ್ ಈಸ್ ನಾಟ್ ಎನಫ್, ಸಸ್ಪೆನ್ಷನ್ ಸಾಕಾಗೋದಿಲ್ಲ, ಈ ಶುಡ್ ಬಿ ಸ್ಯಾಕ್ಡ್. ಅವನನ್ನು ಸೇವೆಯಿಂದ ಅಮಾನತು ಮಾಡಬೇಕು. ಒಬ್ಬ ಉಪತಹಶೀಲ್ದಾರ್ ಕುರ್ಚಿ ಎತ್ಕೊಂಡಿದ್ದು ಸೋಷಿಯಲ್ ಮೀಡಿಯಾದಾಗ ನೋಡ್ತೀರಿ, ಕುರ್ಚಿ ಎತ್ಕೊಂಡು ಹೊಡಿತೀರಿ. ಅಷ್ಟು ಲೇಟಿಂದ ನೈಟ್ ಕುಂಡ್ರಿಸ್ಕೊಂಡು ಕೆಲಸ ಮಾಡುವಂಥ ಅವಶ್ಯಕತೆ ತಹಶೀಲ್ದಾರಿಗೆ ಏನಿತ್ತು? ಇದು ಭಾಳ ನಾಚಿಕೆಗೇಡಿನ ಸಂಗತಿ ಅನ್ನುವಂಥ ಮಾತನ್ನು ಹೇಳಿ ನಾನು ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರನ್ನು ನಮ್ರತೆಯಿಂದ ಮನವಿ ಮಾಡ್ತೇನೆ. ಅವನ ಸಸ್ಪೆನ್ಷನ್ ಸಾಕಾಗುವುದಿಲ್ಲ, ನೌಕರಿಯಿಂದ ಹಿ ಶುಡ್ ಬಿ ಟರ್ಮಿನೇಟೆಡ್, ಅವನ ಟರ್ಮಿನೇಟ್ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾನು ಮಾಡ್ತೇನೆ. ಇದರ ಮುಂದೆ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ಳಿಕ್ಕಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾರತೀಯ ಜನತಾ ಪಕ್ಷ ಮತ್ತು ಈ ಘಟನೆಗೆ ಸಂಬಂಧಪಟ್ಟಂಥ ಎಲ್ಲರೂ ಸೇರಿಕೊಂಡು ನಾವು ಸತ್ಯಾಗ್ರಹವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬರ್ತೈತಿ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜಿಲ್ಲಾ ಆಡಳಿತ ಎತ್ಕೋಬೇಕು, ಸನ್ಮಾನ್ಯ ಕಂದಾಯ ಸಚಿವರು ಎತ್ಕೋಬೇಕು. ಕಂದಾಯ ಸಚಿವರಿಗೂ ಆ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ನಾನು ಈಗಾಗಲೇ ಕಳಿಸಿಕೊಟ್ಟಿದ್ದೇನೆ. ಅವ್ರ ಜೊತೆಗೆ ದೂರವಾಣಿ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ದೂರವಾಣಿ ಸಂಪರ್ಕ ಮಾಡಿ ಅವನ ಟರ್ಮಿನೇಷನ್ ಬಗ್ಗೆ ನಾನು ಒತ್ತಾಯವನ್ನು ಕಂದಾಯ ಸಚಿವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ಎರಡನೇದಾಗಿ ಸ್ವತಃ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಸಾಹೇಬರು ಭಾರತ ನಮ್ಮ ಮೇಲೆ ದಾಳಿಯನ್ನು ಮಾಡೈತಿ, ಅಪಾರ ಪ್ರಮಾಣದ ಹಾನಿಯಾಗಿದೆ. ಸೇನಾ ಮುಖ್ಯಸ್ಥ ಮುನೀರ್ ರಾತ್ರಿ 2:30 ಗಂಟೆಗೆ ಫೋನ್ ಮಾಡಿ ನಮ್ಮ ಪ್ರಮುಖ ಏರ್ ಬೇಸ್ಗಳನ್ನು ಬ್ರಹ್ಮೋಸ್ ಮಿಸೈಲ್ ಕ್ಷಿಪಣಿ ದಾಳಿಯನ್ನು ಮಾಡಿ ನಾಶ ಮಾಡ್ಯಾರ ಅನ್ನುವಂಥದ್ದನ್ನು ಹೇಳ್ಯಾರ ಅನ್ನೋದು ಸುದ್ದಿ ಮಾಧ್ಯಮದ ಮುಖಾಂತರ ಪಾಕಿಸ್ತಾನದ ಪ್ರಧಾನಿ ಹೇಳೋದು ಇಡೀ ಜಗತ್ತಿಗೆ ಗುರುತಾಕೈತಿ. ಕೇವಲ 20-25 ನಿಮಿಷಗಳಲ್ಲಿ ಪಾಕಿಸ್ತಾನ ತಿರುಗಿ ಹೇಳದಂಥ ಏಟನ್ನು ನಮ್ಮ ಸೈನ್ಯ ಕೊಟ್ಟೈತಿ. ಸೈನ್ಯಕ್ಕೆ ಪ್ರಮುಖವಾಗಿ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟಂಥ ಈ ದೇಶದ ಹೆಮ್ಮೆಯ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನು ನಾನು ಅಭಿನಂದಿಸ್ತೇನೆ. ಸನ್ಮಾನ್ಯ ಗೃಹ ಸಚಿವರನ್ನು, ಸನ್ಮಾನ್ಯ ರಕ್ಷಣಾ ಸಚಿವರನ್ನು ಕೂಡ ಅಭಿನಂದಿಸಲಿಕ್ಕೆ ಇಚ್ಛಪಡ್ತೇನೆ. ವಿಶೇಷವಾಗಿ 3 ಸೇನೆಯ ದಂಡನಾಯಕರು ಕೂಡಿಕೊಂಡು 15-20 ದಿವಸ ಟೈಮ್ ತಗೊಂಡು ನಿರ್ದಿಷ್ಟವಾದ ಗುರಿಯನ್ನು ಟಾರ್ಗೆಟನ್ನು ಫಿಕ್ಸ್ ಮಾಡಿ ಒಬ್ಬ ನಾಗರಿಕನಿಗೂ ಸಾವಾಗದ ರೀತಿಯಲ್ಲಿ ಎಲ್ಲಿ ಹೊಡಿಬೇಕಿತ್ತು ಅಲ್ಲಿ ಹೊಡೆದು ನಮ್ಮ ಸೇನೆ ವಾಪಸ್ ಬಂದಿದೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟೊಂದು ಪ್ರಬಲ ಆಗೈತಿ ಅನ್ನುವಂಥದ್ದನ್ನು S-400 ಇರ್ಬೋದು, ನಮ್ಮ ಆಕಾಶ ಇರ್ಬೋದು, ದೇಶಿ ನಿರ್ಮಿತ ಆಕಾಶ ಬ್ರಹ್ಮೋಸ್ 100ಕ್ಕೆ 100 ಸ್ವದೇಶಿ ನಿರ್ಮಿತ ಬ್ರಹ್ಮೋಸ್ಗೆ ಸಾಟಿಯಾದಂಥ ಮತ್ತೊಂದು ಯುದ್ಧ ಉಪಕರಣ ಇಲ್ಲ ಅನ್ನೋದು ಜಗತ್ತಿಗೆ ಸಾಬೀತು ಮಾಡಿದಂಥ ಕೀರ್ತಿ ನಮ್ಮ ಸೈನ್ಯಕ್ಕೆ ಸೇರ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೊಂದು ಅವಾಂತರ ಆಗಿ 3 ಸೇನೆಯ ದಂಡನಾಯಕರು ಕೂಡಿಕೊಂಡು ಪ್ರೆಸ್ ರಿಲೀಸ್ ಮಾಡ್ಯಾರ, ಫೋಟೋಗ್ರಾಫ್ ರಿಲೀಸ್ ಮಾಡ್ಯಾರ. ಕುರೇಶಿ ಮತ್ತು ಇನ್ನೊಬ್ಬರು ಅವರಿಗೆ ಇಬ್ಬರು ಮಹಿಳಾ ಸೇನಾ ದಂಡನಾಯಕರು ಓಮಿಕಾ ಸಿಂಗ್ ಎವ್ರಿಡೇ ಪ್ರೆಸ್ ಮೀಟ್ ಮಾಡ್ಯಾರ, ಸಾಕ್ಷಿ ಚಿತ್ರಗಳನ್ನು ಕೊಟ್ಟಾರ. ಆದರೆ ನಮ್ಮ ಕಾಂಗ್ರೆಸ್ನವರಿಗೆ ಇದ್ಯಾವುದು ಇನ್ನೂ ಖಾತ್ರಿ ಆಗೋದು. ಒಂದು ಡೆಲ್ಲಿ ಒಳಗೆ ಎಲ್ಲ ರಾಷ್ಟ್ರಗಳ ದೂತಾವಾಸ ಇರ್ತಾವೆ, ಇಂಗ್ಲೀಷ್ನಾಗ ಏನಂತಾರೆ ಅಂಬಾಸಿಡರ್ಸ್. ಆದರೆ ಪಾಕಿಸ್ತಾನಕ್ಕೆ 2 ದೂತಾವಾಸ ಅದಾವೆ. ಒಂದು ಅಧಿಕೃತವಾದ ದೂತಾವಾಸ, ಇನ್ನೊಂದು ನಂಬರ್ 24 ಅಕ್ಬರ್ ರೋಡ್. ನಂಬರ್ 24 ಅಕ್ಬರ್ ರೋಡ್ ಅಂದ್ರೆ ಅದು ಕಾಂಗ್ರೆಸ್ಸಿನ ಕೇಂದ್ರ ಕಚೇರಿ. ಅದು ಒಂದು ಅನಧಿಕೃತವಾಗಿ ಪಾಕಿಸ್ತಾನದ ದೂತಾವಾಸ ಇದ್ದಂಗೆ. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳ್ತಾರ, ಇಲ್ಲೇ ಕೃಷ್ಣ ಬೈರೇಗೌಡರು ಒಂದು ಹೇಳ್ತಾರ, ದಿನೇಶ್ ಗುಂಡೂರಾವ್ ಒಂದು ಹೇಳ್ತಾರ, ಅತ್ಯಂತ ಮೇಧಾವಿ ಸಚಿವ ಲಾಡ್ ಅವರು ಒಂದು ಹೇಳ್ತಾರೆ, ನಿನ್ನೊಬ್ಬ MLA ಕೊತ್ವಾಲ್ ಮಂಜುನಾಥ್, ಕೊತ್ತೂರು ಮಂಜುನಾಥ್, ಕೊತ್ವಾಲನ ಕೊಡ್ಡಿಯಲ್ಲಿ ಬಿಡೋ ಕೊತ್ತೂರು ಮಂಜುನಾಥ್ ಏನು ಸಾಕ್ಷಿ ಐತೆ ಅಂತ ಕೇಳ್ತಾನೆ. ಇಷ್ಟೆಲ್ಲ ಆ ದೇಶದ ಪ್ರಧಾನಿನ ಹೇಳ್ತಾನೆ. ಇವ್ರಿಗೆ ಕಾಂಗ್ರೆಸ್ನವ್ರ ದೇಶ ಪ್ರೇಮ ಐತೆ? ಕಾಂಗ್ರೆಸ್ನವರ ದೇಶ ಪ್ರೇಮವನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಇಂಥ ಸೈನ್ಯವನ್ನು ಡಿಮಾರಲೈಸ್ ಮಾಡುವಂಥ ಕ್ರಮಕ್ಕೆ ಮುಂದಾಕಾರಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕಡೆ ಅಗದಿ ಗಡಸುದನಿಯಿಂದ ಮಾತಾಡ್ತೀರಿ. ನಿಮ್ಮ ಶಾಸಕರನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಸಾಮರ್ಥ್ಯ ನಿಮಗಿಲ್ವೋ, ಅಥವಾ ನೀವು ಇಂಡೈರೆಕ್ಟ್ಲಿ ಪ್ರೋ ಪಾಕಿಸ್ತಾನ ಸೈನ್ಯವನ್ನು ಡಿಮಾರಲೈಸ್ ಮಾಡಬಾರ್ದು ಅನ್ನುವಂಥ ಆದೇಶ ಮಾಡೋಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಏನಾಗಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಾಗಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏನಾಗಿದೆ? ಅವರ ಸುಪುತ್ರ ಬಾಯಿ ಬಂದಂಗೆ ಮಾತಾಡ್ತಾನೆ, ರಾಷ್ಟ್ರೀಯ ಅಧ್ಯಕ್ಷರ ಸುಪುತ್ರ. ಇವರು ಎಲ್ಲಿ ಮತ್ತೊಮ್ಮೆ ಭಾಷಾವಾರು ಅಥವಾ ಈ ಜಾತಿವಾರು ಪ್ರಾಂತ ವಿಭಜನೆ ಮಾಡ್ತಾರೆ ಅನ್ನೋ ಇವ್ರ ಕಡೆಗೆ ಏನಾರು ಅಧಿಕಾರ ಸಿಕ್ಕರೆ, ಕಾಂಗ್ರೆಸ್ನವ್ರ ಕಡೆ ಅಧಿಕಾರ ಸಿಕ್ಕರೆ ಮತ್ತೊಂದು ಪಾಕಿಸ್ತಾನ ಮಾಡಿಡ್ತಾರೆ. ಈ ರೀತಿ ಅಂತ ಹೇಳಿಕೆಯನ್ನು ಭಾರತೀಯ ಜನತಾ ಪಕ್ಷ ಕಟುವಾಗಿ ಟೀಕಿಸ್ತೈತಿ. ಆ ಮಂಜುನಾಥ್ ಮೇಲೆ ಕೇಸನ್ನು ಹಾಕಬೇಕು, ಕೇಸನ್ನು ಹಾಕಿ ಅವನ ಮೇಲೆ ಕ್ರಮ ತಗೊಂಡು ಅವನ ಶಾಸಕ ಸ್ಥಾನಕ್ಕೆ ಸನ್ಮಾನ್ಯ ಖಾದರ್ ಸಾಹೇಬರು ನಮ್ಮ ಶಾಸಕರ ಬಗ್ಗೆ ಸ್ವಲ್ಪ ಸ್ಟ್ರೈಕ್ ಮಾಡುವಾಗ ಒಂದು ಹೆಜ್ಜೆ ಮೀರಿ ಹೋಗಿದ್ದಕ್ಕೆ 16 ಮಂದಿಯನ್ನು 6 ತಿಂಗಳು ಅಮಾನತಿಟ್ಟಿರಿ. ಈ ರೀತಿ ಮಾತನಾಡುವಂಥ ದೇಶದ್ರೋಹಿ ಹೇಳಿಕೆಯನ್ನು ಕೊಡೋಕತ್ತಕ್ಕಂಥ ಶಾಸಕರ ಮೇಲೆ ನೀವೇನು ಕ್ರಮ ತಗೊತೀರ ಅನ್ನೋದನ್ನು UT ಖಾದರ್ ಸಾಹೇಬರು ಸ್ಪಷ್ಟಪಡಿಸ್ಬೇಕು.
ಇಟ್ ಮೇ ಬಿ ಔಟ್ಸೈಡ್ ದ ಹೌಸ್ ಆಗಿರ್ಬೋದು, ಆದರೆ ದೇಶ ಅನ್ನೋದು ಬಂದಾಗ ನಾವೆಲ್ಲರೂ ಒಂದಾಗಬೇಕು. ಸೈನಿಕರ ನೈತಿಕತೆಯನ್ನು ಕುಗ್ಗಿಸುವಂಥ ಕೆಲಸ ಯಾರಿಂದಲೂ ಆಗಬಾರ್ದು. ಕಾಂಗ್ರೆಸ್ ಪಕ್ಷ ಈ ಥರ ಏನು ಮಾತಾಡ್ತೈತಲ್ಲ, ಯಾರೂ ಅನ್ನಲಾರ್ದಂಗೆ, ಬೇಕಾದ್ರೆ ಸಂಶಯ ಇದ್ರೆ ಯಾರಿಗಾರ ಆ ಏರ್ಬೇಸ್ ಏನು ನಾಶ ಆಗ್ಯಾವಲ್ಲ ಅದರ ಟೆಂಡರ್ ಕರೆದಾರ, ಬೇಕಾದ್ರೆ ಇವ್ರು ಹೋಗಿ ಟೆಂಡರ್ ಹಾಕ್ಲೇದಾನೆ. 21 ಏರ್ಬೇಸ್ ನಾಶ ಆಗ್ಯಾವ, ಅದರ ಟೆಂಡರ್ ಕರೆದಾರ ರಿಪೇರಿ ಮಾಡೋಕ್ಕೆ. ಇವ್ರು ಯಾರ್ಯಾರ ಬಗ್ಗೆ ಸಂಶಯ ಐತಲ್ಲ, ಲಾಡ್ಗಿರ್ಬೋದು, ಗುಂಡೂರಾವ್ಗಿರ್ಬೋದು, ಪ್ರಿಯಾಂಕಾ ಖರ್ಗೆಗಿರ್ಬೋದು, ಮಂಜುಗಿರ್ಬೋದು, ಏನೇನು ಯಾರ್ಯಾರು ಮಾತಾಡೋರಲ್ಲ, ಬೇಕಾದ್ರೆ ಇವ್ರು ತಮ್ಮ ಬೆಂಬಲಿಗರಿಂದ ಅಲ್ಲಿ ಹೋಗಿ ಟೆಂಡರ್ ಹಾಕಿಸ್ಲಿ. ನರೇಂದ್ರ ಮೋದಿಯವ್ರಿಗೆ ಹೇಳ್ಬೇಕಾದ್ರೆ ಪರದೇಶದವ್ರು ಟೆಂಡರ್ ಹಾಕಕ್ಕೆ ಪರ್ಮಿಷನ್ ಕೊಡ್ಸೋಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಪಾರ್ಟಿಯಿಂದ ಮಾಡ್ತೇವೆ ಅಂದ್ರೆ ಅವಾಗಾರ ಇವ್ರಿಗೆ ಕನ್ಫರ್ಮ್ ಆಗಲಿ ಅನ್ನುವಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲಿ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೇನೆ, ನಿಮ್ಮ ಶಾಸಕರಿಗೆ ದೇಶ ಪ್ರೇಮದ ಪಾಠವನ್ನು ಕಲಿಸ್ರಿ, ತುಷ್ಟೀಕರಣದ ರಾಜಕಾರಣವನ್ನು ಮಾಡಬೇಡ್ರಿ ಅನ್ನುವಂಥ ಮನವಿಯನ್ನು ಮಾಡ್ತೀನಿ. ನೋಡ್ರಿ ಒಮ್ಮೆರ ಈ ರಾಜ್ಯದ ಇತಿಹಾಸದೊಳಗೆ ಅದು ಆಫೀಸ್ನಾಗ ನೋಡ್ರಿ ಈ ಒಂದು ನಿಯೋಗ ಹೋಗ್ತಾ ಇದ್ದಿದ್ದು, ಪಾಕಿಸ್ತಾನ ಯಾವ ರೀತಿ ಉಗ್ರಗಾಮಿಗಳಿಗೆ ಬೆಂಬಲವನ್ನು ಕೊಡ್ತೈತಿ, ಉಗ್ರಗಾಮಿ ಸಂಘಟನೆಗಳಿಗೆ ಪಾಕಿಸ್ತಾನದಲ್ಲಿ ಯಾವ ರೀತಿಯ ರಾಜಾಶ್ರಯ ಕೊಡ್ತೈತಿ, ಆ ಉಗ್ರಗಾಮಿ ಸಂಘಟನೆಗಳು ಭಾರತದ ವಿರುದ್ಧ ಏನೆಲ್ಲ ಕುತಂತ್ರವನ್ನು ಮಾಡ್ಯಾರ, ಇವುಗಳನ್ನು ತಿಳಿಸಿ ಹೇಳೋ ಸಂಬಂಧ ಈ ನಿಯೋಗ ಮಾಡೈತಿ. ವಿಧಾನಸೌಧದ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂದಂಥ ಸಂಸದನ್ನು ಅಲ್ಲಿ ಕಳಿಸ್ಬೇಕಾ, ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯರು ಅವ್ರ ಹೆಸರು ಕೊಟ್ಟಾರೆ. ಅಂದರೆ ಕಾಂಗ್ರೆಸ್ ಪಕ್ಷದ ಮನೋಸ್ಥಿತಿಯನ್ನು ನೀವೇ ನೋಡ್ಕೊರಿ. ಇನ್ನೊಬ್ಬರು ಯಾರ್ದೋ ಹೆಸರು ನೆನಪಿಲ್ಲ, ಅವರ ಮಡದಿಗೆ ಮತ್ತು ಪಾಕಿಸ್ತಾನ ಜೊತೆಗೆ ವ್ಯಾಪಾರ ವಹಿವಾಟು ಐತಂದಾರ, ಇಂಥವ್ರನ್ನ ಕಳಿಸ್ಬೇಕಾ? ಇದರಿಂದ ಕಾಂಗ್ರೆಸ್ ಪಕ್ಷ ಮತಟ ತನ್ನಷ್ಟಕ್ಕೆ ತಾನ ನಾನು ಪ್ರೋ ಪಾಕಿಸ್ತಾನ ಅದೇನಿ, ನಾ ಭಯೋತ್ಪಾದಕರ ಪರವಾಗಿದ್ದೇನೆ, ತುಷ್ಟೀಕರಣವನ್ನು ಬಿಟ್ಟು ನನ್ನ ಮುಂದೆ ಬೇರೆ ಯಾವುದೋ ಅಜೆಂಡಾ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ತದೆ. ತುಷ್ಟೀಕರಣ ರಾಜನೀತಿಯನ್ನು ಬಿಟ್ಟರೆ ನಮ್ಮ ಮುಂದೆ ಬೇರೆ ಅಜೆಂಡಾ ಏನೂ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ತದೆ. ನಾಸೀರ್ ಹುಸೇನನ್ನು ಹೆಸರು ಕೊಡ್ತೈತೆ ಕಾಂಗ್ರೆಸ್ ಪಕ್ಷ. ಮಾಧ್ಯಮದ ಮುಂದೆ FSL ರಿಪೋರ್ಟ್ ಬರಲಿ ಅಂದ್ರೆ ಮುಖ್ಯಮಂತ್ರಿಗಳು FSL ರಿಪೋರ್ಟ್ ಬಂತು, ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದು ಕರೆ ಅಂತ ಬಂತು, ಅಂಥವ್ನು ಕಳಿಸೋದ? ಅಲ್ಲಿ ಹೋಗಿ ಏನು ಹೇಳ್ಬೋದಮ್ಮ? ಭಾರತನ ಸುಳ್ಳು ಹೇಳ್ತೈತಿ, ಪಾಕಿಸ್ತಾನ ಕರೆಕ್ಟ್ ಐತೆ ಅಂತ ಹೇಳ್ತಾನವ. ಆ ಕಾರಣಕ್ಕಾಗಿ ಭೌಗೋಳಿಕ ಹಿನ್ನೆಲೆಯುಳ್ಳಂಥ ವಿದೇಶದ ವಿದ್ವಾಂಸರ ಮುಂದೆ, ವಿದೇಶದ ಮಾಧ್ಯಮಗಳ ಮುಂದೆ ನಮ್ಮ ನಡೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ದೋಸ್ ಹೂ ಆರ್ ಕ್ಯಾಪೇಬಲ್ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಯಾರ. ಇದು ಸುಪ್ರಿಯಾ ಸುಳೆ ನಮ್ಮ ಪಾರ್ಟಿ ಹಾಕಿ ಅಲ್ಲ, ಕನಿಮೋಳಿ ನಮ್ಮ ಪಾರ್ಟಿ ಹಾಕಿ ಅಲ್ಲ, ಹಾಂ OIC is a very intellectual, highly educated. OIC ಈ ಥರ ಭಾರತದ ಪರವಾಗಿ ನಿಲ್ತಾರಂತ ಯಾರೂ ಕನಸು ಮನಸ್ಸನ್ನ ಕಂಡಿದ್ದಿಲ್ಲ. ಬಟ್ ಈ ಸ್ಟುಡ್ ಮಿಲಿಟರಿ ಪರವಾಗಿ ನಿಂತ, ಭಾರತದ ಪರವಾಗಿ ನಿಂತ. ಅವನ ಈ ನಿಲುವನ್ನು ನಾವು ಸಮರ್ಥನೆ ಮಾಡಬೇಕಾಗಿದೆ, ಸಮರ್ಥನೆ ಮಾಡ್ತೇವೆ. ವಕಾರ ಸಾಲದ ಬಗ್ಗೆ ನಮ್ಮ ಪಕ್ಷ ಹಿಂದೆ ಹೋರಾಟ ಮಾಡಿತ್ತು. 2-3 ಬಾರಿ ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸಿಂದ ನನಗೆ ಬಂದಂಥ ಮಾಹಿತಿ, ರಾಜ್ಯಪಾಲರು ಏನೇನು ಕ್ಲಾರಿಫಿಕೇಷನ್ ಕೇಳಿದರು ಆ ಕ್ಲಾರಿಫಿಕೇಷನಕ್ಕೆ ಸರ್ಕಾರ ಉತ್ತರ ಕೊಟ್ಟೈತಿ ಅನ್ನುವಂಥ ಮಾಹಿತಿ ಇದೆ. ಮತ್ತು ಸುಪ್ರೀಂ ಕೋರ್ಟಿನ ಮೊನ್ನೆ ಆದೇಶ ಬಂದ ನಂತರ ಭಾಳ ದಿವಸ ವಿಧಾನಸಭೆಯಿಂದ ಅಂಗೀಕಾರವಾದಂಥ ಮಸೂದೆಗಳನ್ನು ಭಾಳ ದಿವಸ ಇಟ್ಕೋಬಾರ್ದು ರಾಜ್ಯಪಾಲರು ಅನ್ನುವಂಥ ಸುಪ್ರೀಂ ಕೋರ್ಟಿನ ಆದೇಶ ಬಂದ ಹಿನ್ನೆಲೆಯೊಳಗೆ ವಾಪಸ್ ಗೌರ್ಮೆಂಟಕ್ಕೆ ಅದನ್ನು ಅಪೋಲ್ಡ್ ಮಾಡಿ ಕಳಿಸಿರ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ನನ್ನ ಅನಿಸಿಕೆ. ಬಟ್ ಏನೇನು ಕ್ಲಾರಿಫಿಕೇಷನ್ ಕೇಳಿದ್ರು ರಾಜ್ಯಪಾಲರು, ಆ ಕ್ಲಾರಿಫಿಕೇಷನನ್ನು ಒಳಪಟ್ಟು ರಾಜ್ಯ ಸಚಿವ ಸಂಪುಟ ಅನುಮೋದನೆ ಕಳಿಸಿತ್ತು ಅನ್ನುವಂಥ ಮಾಹಿತಿ ಓರಲ್ ಆಗೈತೆ ನಮಗೆ.
ಕಾನೂನು ಹೋರಾಟ ಏನು ಮಾಡೋಕ್ಕೆ ಸಾಧ್ಯ ಐತೆ ವಿಚಾರ ಮಾಡ್ತೇವೆ ನಮ್ಮ ಪಾರ್ಟಿಯಿಂದ. ಕಾನೂನು ಹೋರಾಟ ಬಿಟ್ಟು ಈಗ ಬೇರೆ ಏನೂ ಮಾರ್ಗ ಇಲ್ಲ ಅದಕ್ಕೆ. ಯಾಕಂದರೆ ಈಗ ರಾಜ್ಯಪಾಲರ ಅಂಕಿತ ಹಾಕಿದ್ರೆ ದ್ಯಾಟ್ ಈಸ್ ಫೈನಲ್. ಜಿಲ್ಲೆಯಲ್ಲಿ ಬಹುತೇಕ ಮುಂಗಾರು ಪೂರ್ವ ಮಳೆ ಎಲ್ಲ ಕಡೆ ಚೆನ್ನಾಗಿ ಆಗಿದ್ದರಿಂದ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇವರಿಗೆ ಮತ್ತು ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇವರಿಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಬೀಜ, ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನು ಅಗತ್ಯ ಪ್ರಮಾಣದಲ್ಲಿ ದಾಸ್ತಾನು ಮಾಡಿಕೊಡ್ಲಿಕ್ಕೆ ಸೂಚನೆಯನ್ನು ಕೊಡ್ಬೇಕಂತ ಕೇಳ್ತೀನಿ. ಪರಿಸ್ಥಿತಿ ಇಲ್ಲ, ಪರಿಸ್ಥಿತಿ ಬಂದಾಗ ಜಿಲ್ಲಾ ಆಡಳಿತ ಸನ್ನದ್ಧ ಇರ್ತೈತಿ, SDRF ಇರತ್ತೆ, ಎಲ್ಲ ಇರುತ್ತೆ. ಈ ಸದ್ಯಕ್ಕೇನಂಥ ಪರಿಸ್ಥಿತಿ ಇಲ್ಲ. ಇದು ಒಂದು 2-3 ದಿವಸ ಮಳೆ ಐತಿ ಮತ್ತು ಇವತ್ತು ಸ್ವಲ್ಪ ನಿನ್ನೆ ರಾತ್ರಿ ಇದ್ದಷ್ಟು ವಾತಾವರಣ ಈಗಿಲ್ಲ, ಕ್ಲಿಯರ್ ಆಗ್ಯದ. ನೋಡೋಣ, ಒಂದು 2-3 ದಿವಸ ನೋಡ್ಕೊಂಡು. ಪ್ರವಾಹದ ಪರಿಸ್ಥಿತಿ ಏನು ಇನ್ನೂ ಇಲ್ಲ, ಯಾಕಂದರೆ ಭೂಮಿ ಎಲ್ಲ ಬದುಕಾಗ್ಯಾವು, ನೀರು ಭಾಳ ಬಿಟ್ಟಿಲ್ಲ, ನೀರು ಹಿಂಕೊಂಡೈತೆ. ಅಲ್ಲಿಗೆ ಬರ್ಬೇಕಾದ್ರೆ ನೋಡ್ಕೊತ ಬಂದೆ ನಾನು. ಅಮರಗೋಳ ಕತ್ರಿಯಿಂದ ದುಂದೂರು ಕ್ರಾಸ್ ಮಟನೂ ದೊಡ್ಡ ಪ್ರಮಾಣದ ಮಳೆ ಆಗೈತಿ. ಆದ್ರೆ ಅಂಥ ಹಳ್ಳ ಕೊಳ್ಳ ಏನಿನ್ನೂ ಎಲ್ಲಿ ತುಂಬಿ ಹರಿದಿಲ್ಲ. ಅಲ್ಲೆಲ್ಲ ಸ್ವಲ್ಪ ಒಡ್ಡು ಬದುವಿನಾಗ ಸ್ವಲ್ಪ ನೀರು ನಿಂತಾವೆ. ಈ ಸದ್ಯದ ಪ್ರವಾಹ ಪರಿಸ್ಥಿತಿ ಬರುವಂಥ ವಾತಾವರಣ ಏನಿಲ್ಲ. ಬಿತ್ತಿಗೆ 100% ಬಿತ್ತಿಗೆ ಅನುಕೂಲ ಆಗೈತಿ. ಬಹುತೇಕ ಒಂದು 2 ದಿವಸ ಹೊರಪಾತ ಹೆಸರು ಬಿತ್ತಕ್ಕೆ ಶುರು ಆಕೈತೆ ಜನ.